ಎಲ್ಲರಿಗೂ ಶೈನಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಆಧಾರವಾದ ಸ್ವಾಗತ ಸುಸ್ವಾಗತ. ನೆನ್ನೆ ವಿಡಿಯೋನ ಇವತ್ತು ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವೆಂಟ್ಸ್ ಕಂಟಿನ್ಯೂಸ್ ಇವೆಂಟ್ ಇರೋದ್ರಿಂದ ಒಂದು ವ್ಲಾಗ್ಗೆ ಅಪ್ಲೋಡ್ ಮಾಡೋಣ ಅಂತ. ಸೊ ಇವತ್ತು ಡೇ 2. ಇದು ನನ್ನ ಔಟ್ಫಿಟ್. ಹೀಗೆ ರೆಡಿಯಾಗಿದ್ದೀನಿ. ಇದು ನನ್ನ ಇಯರಿಂಗ್ಸ್ ಸೆಟ್, ಒಂದು ಬ್ಯಾಂಗಲ್, ಹೇರ್ ಸ್ಟೈಲ್. ಈ ರೀತಿ ಇದ್ದೀನಿ. ಸುಗ್ಗಿ ಸಂಕ್ರಾಂತಿ ಡೇ 2ಗೆ ರೆಡಿಯಾಗಿದ್ದೀನಿ. ಇದು ಕಂಪ್ಲೀಟ್ ಔಟ್ಫಿಟ್. ಹೊರಗಡೆ ಮಳೆ ಬರ್ತಾ ಇದೆ, ಮಳೆ ಬಂದು ನಿಂತಿದೆ. ಹಾಗಾಗಿ ಲೇಟಾಗಿ 8:30 ಗಿಡ ಈಗ ಆಲ್ರೆಡಿ 9:30. ಸೊ ಮಳೆ ರೀಸನ್ಗೆ ಸ್ವಲ್ಪ ಡಿಲೇ ಆಗಿದೆ. ಮಳೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ರೆಡಿಯಾಗಿ ಮಳೆ ಹಿಂಗೆ ನಿಂತಿದೆ, ಈಗ ಹೊರಡಬೇಕು. ಸೊ ರೆಡಿಯಾಗಿ ಗಾಡಿ ತೊಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಹೊರಟೆ. ವೆನ್ಯೂ ರೀಚ್ ಆಗಿದ್ದೀನಿ. ಸೊ ಎಲ್ಲ ಮಕ್ಕಳಿಗೂ ಸಂಕ್ರಾಂತಿ ರಿಲೇಟೆಡ್ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ರು. ಸೊ ಎಲ್ಲ ಪುಟಾಣಿಗಳು ಸ್ಟೇಜ್ ಮೇಲೆ ಡ್ರಾಯಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದರು. ಆಲ್ರೆಡಿ ಸ್ಪೇಸ್ ಇರಲಿಲ್ಲ, ಅಷ್ಟು ಜನ ಮಕ್ಕಳು ಸೇರಿದರು. ಸೊ ಒಳಗಡೆ ಒಂದಷ್ಟು ಸ್ಪೇಸ್ ಇತ್ತು, ಒಂದಷ್ಟು ರೂಮ್ಗಳು ಖಾಲಿ ಇತ್ತು. ಅಲ್ಲಿ ಕೂಡ ಮಕ್ಕಳನ್ನೆಲ್ಲ ಕೂರಿಸಿ ಡ್ರಾಯಿಂಗ್ ಕಾಂಪಿಟೇಷನ್ ಕಂಟಿನ್ಯೂ ಮಾಡ್ತಿದ್ರು. ಸೊ ನಾನು ಬಂದಾಗ ಸ್ವಲ್ಪ ಕ್ಲೌಡಿ ವೆದರ್ ಇರೋ ಕಾರಣ ನಾನು ಇನ್ನು ನನ್ನ ಪಾರ್ಟ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಒಂದು ರೂಮಲ್ಲಿ ಕೂರಿಸಿದ್ರು. ಅಲ್ಲಿ ಒಂದಷ್ಟು ಸನ್ಮಾನ ಮಾಡಿರೋ ಹಾರಗಳು, ಬೊಕ್ಕೆಗಳು, ಒಂದಷ್ಟು ಗೇಮ್ ಆಡ್ಸೋ ಪ್ರಾಪರ್ಟೀಸು, ಈ ಪ್ರಮಾಣ ಪತ್ರ, ಸರ್ಟಿಫಿಕೇಟ್ಸ್ಗಳು ಎಲ್ಲ ಇತ್ತು. ಸೊ ಕೂತ್ಕೊಂಡಿದ್ದೆ, ವೆಯ್ಟ್ ಮಾಡ್ತಾ ಇದ್ದೆ ಬ್ರೇಕ್ಫಾಸ್ಟೆಲ್ಲ ಹಾಕಿ. ಸೊ ಇಲ್ಲಿ ನಾನು ಕೂತು ಸ್ವಲ್ಪ ಬೋರ್ ಆಗ್ತಿತ್ತು. ಸೊ ಈಚೆ ಹೋಗಿ ನೋಡಿದೆ, ಅಲ್ಲಿ ಕುಕಿಂಗ್ ಕಾಂಪಿಟೇಷನ್ ಕೂಡ, ಈಗ ಡ್ರಾಯಿಂಗ್ ಕಾಂಪಿಟೇಷನ್ ಏನು ನಡೀತಿತ್ತು ಅದೇ ಜಾಗದಲ್ಲಿ ಕುಕಿಂಗ್ ಕಾಂಪಿಟೇಷನ್, ಕುಕಿಂಗ್ ವಿತೌಟ್ ಫೈರ್ ಕೂಡ ಇತ್ತು. ಸೊ ಎಲ್ಲ ಮಹಿಳೆಯರು ತುಂಬ ಮುತುವರ್ಜಿ ವಹಿಸಿ ಸಂಕ್ರಾಂತಿ ರಿಲೇಟೆಡ್ ಅವ್ರ ಮನೇಲಿ ಮಾಡ್ಕೊಂಬಂದಿರೋ ಪದಾರ್ಥಗಳನ್ನ ತುಂಬ ಯೂನೀಕಾಗಿ ಪ್ರೆಸೆಂಟ್ ಮಾಡ್ತಾಯಿದ್ರು. ನೋಡೋಕೆ ತುಂಬ ಖುಷಿ ಅನಿಸ್ತಿತ್ತು. ಅಜ್ಜಿದಿರು, ಆಂಟಿದಿರು ಎಲ್ಲ ಭಾಗವಹಿಸಿದ್ರು. ಚೆನ್ನಾಗಿ ಅನಿಸ್ತಾಯಿತ್ತು. ಸೊ ಒಂದಷ್ಟು ಕಾಂಪಿಟೇಷನ್ಗಳಾದ ನಂತರ ನಾನು ನನ್ನ ಪಾರ್ಟ್ನ ಸ್ಟಾರ್ಟ್ ಮಾಡಿಕೊಂಡೆ. ಒಂದಷ್ಟು ಗೇಮ್ಗಳನ್ನ ಆಡಿಸ್ದೆ, ಸ್ಟಾಲ್ಸ್ ಹತ್ರ ಎಲ್ಲ ಹೋಗಿ ಮಾತಾಡಿಸ್ದೆ. ಈವ್ನಿಂಗ್ ಆಗಿದ್ದೇ ಗೊತ್ತಾಗಲಿಲ್ಲ. ಈವ್ನಿಂಗ್ ಆದ ನಂತರ ಫ್ಯಾಷನ್ ಶೋ, ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು. ಅದಾದ ನಂತರ ಎಲ್ಲ ವಿನ್ನರ್ಸ್ಗೆ ಪ್ರೈಸಸ್ನೆಲ್ಲ ಅನೌನ್ಸ್ ಮಾಡಿ, ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ಲ ಸರ್ಟಿಫಿಕೇಷನ್ ಇತ್ತು, ಅದೆಲ್ಲ ಕೊಟ್ಟು, ಹಾಗೆ ಗೆಸ್ಟ್ಗಳಿಗೆಲ್ಲ ಒಂದಷ್ಟು ಆನರ್ಸ್ ಇತ್ತು. ಆನರ್ ಎಲ್ಲ ಮಾಡಿ ನನಗೂ ಕೂಡ ಆನರ್ ಇತ್ತು. ಸೊ ತುಂಬ ಖುಷಿ, ಬ್ಲೆಸ್ಡ್ ಫೀಲಿಂಗ್ ಅನಿಸ್ತಿತ್ತು. ನನ್ನ ಆ್ಯಂಕರಿಂಗ್ ವೀಡಿಯೋಸ್ ಎಲ್ಲ ಪ್ರಗತಿ ಚಾನಲಲ್ಲೇ ಟೆಲಿಕಾಸ್ಟ್ ಆಗುತ್ತೆ. ಅದ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಸಿಕ್ಕಿದ್ಮೇಲೆ ನಾನು ನನ್ನ ವ್ಲಾಗಲ್ಲಿ ಕೂಡ ಹಾಕ್ಕೊಳ್ತೀನಿ. ಸೊ ಅದಾದ ನಂತರ ಒಂದು ಗ್ರೂಪ್ ಫೋಟೋ ಇತ್ತು. ಸೊ ತುಂಬ ಖುಷಿ ಅನಿಸ್ತು ಹೋಸ್ಟ್ ಮಾಡಿದ್ದು. ಸೊ ಇದಾಗಿತ್ತು ನನ್ನ ಬ್ಯುಸಿ ಹೋಸ್ಟಿಂಗ್ ವ್ಲಾಗ್. ಮತ್ತಷ್ಟು ವೀಡಿಯೋಸ್ಗಾಗಿ ಶೈನಿಂಗ್ ಸ್ಟಾರ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.